ವೆಲ್ಕಮ್ ಬ್ಯಾಕ್ ಟು ದ ಮಸ್ ಚಾನಲ್. ಇವಾಗ ಆಲ್ರೆಡಿ WPL ಲೀಗ್ ಅಂಕೂ ಮುಗಿದಾಯ್ತು. ಇನ್ನೇನಿದ್ರು ಎಲಿಮಿನೇಟರ್ ಫೈನಲ್ ಯಾರ್ಯಾರು ಆಡ್ತಾರೆ ನೋಡೋಣ ಬನ್ನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಗುಜರಾತ್ ಜೈಂಟ್ಸ್ ಮತ್ತೆ DC ಅವರು ಪಂದ್ಯನೂ ಅನ್ಬೋದು ಮತ್ತೆ ಸೆಮಿ ಫೈನಲ್ ಅನ್ಬೋದು. ಅದನ್ನ ಇವರು ಆಡಿ ನಮ್ಮ RCB ಜೊತೆ ಆಡೋಕೆ ಬರ್ತಾರೆ ಫೈನಲ್ ಗೆ. ಯಾರು ಬರ್ತಾರೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ನೋಡೋಣ. GG ಬರ್ತಾರ ಅಥವಾ DC ಬರ್ತಾರ ಕಾದು ನೋಡೋಣ. DC ಆಲ್ಮೋಸ್ಟ್ ಹಿಂದಿನ ಸೀಸನ್ ಅಲ್ಲಿ ಉಷ್ಟ್ರದಲ್ಲಿ ಕೂಡ ಟೇಬಲ್ ಟಾಪರ್ ಆಗಿನೇ ಬಂದಿದ್ರು. ಆದ್ರೆ ಈ ಸೀಸನ್ ನಲ್ಲಿ ಎಲಿಮಿನೇಟರ್ ಆಡಿ ಬರಲು ಸಾಧ್ಯವಾ, ಬರ್ತಾರ ಇಲ್ವಾ ಕಾದು ನೋಡೋಣ. ಆಲ್ಮೋಸ್ಟ್ ಲೀಗ್ ನಿಂತ್ರ ಎಲಿಮಿನೇಟ್ ಅಂದ್ರೆ ಲೀಗ್ ನಿಂತ್ರ ಹೊರಗಡೆ ಯಾವ ಸೀಸನ್ ಅಲ್ಲಿ ಕೂಡ ಹೋಗಿಲ್ಲ DC ಅವರು. ಕ್ವಾಲಿಫೈಯರ್ ಆಗಿದ್ದಾರೆ. ಆಲ್ಮೋಸ್ಟ್ 4 ಸೀಸನ್ ಕೂಡ DC ಅವರು ಕ್ವಾಲಿಫೈಯರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇಡೀ ಹಿಂದಿನ 3 ಸೀಸನ್ ಕೂಡ ಆಲ್ಮೋಸ್ಟ್ ಫೈನಲ್ ಗೆ ಡೈರೆಕ್ಟ್ ಫೈನಲ್ ಗೆ ಎಂಟ್ರಿ ಕೊಟ್ಟು ರನ್ನರ್ ಅಪ್ ಆಗಿದ್ದಾರೆ. ಬಟ್ ವಿನ್ನರ್ ಅಂಕರು ಆಗಿಲ್ಲ. ಈ ಸೀಸನ್ ಏನಾದ್ರು ಆಗ್ತಾರ ನಮ್ಮ RCB ಬಿಡ್ತಾರ ಆಗಕ್ಕೆ ಅಂತಂದು ಕಾದು ನೋಡೋಣ. RCB ಜೊತೆ ಫೈನಲ್ ಆಡಬೇಕಾಗಿದೆ. ಈ 2 ಟೀಮ್ ನಲ್ಲಿ ಯಾರು ಹೋಗ್ತಾರೆ, ವಿನ್ ಆಗಿ ಯಾರು ಹೋಗ್ತಾರೆ ಅವರು RCB ಜೊತೆ ಆಡ್ತಾರೆ. RCB ಅವ್ರನ್ನ ಬೀಟ್ ಮಾಡ್ತಾರ ಅಂತಂದು ಕಾದು ನೋಡೋಣ. ಇಂಟ್ರೆಸ್ಟಿಂಗ್ ಆಗಿ ಇರುವುದು ಪಕ್ಕ, ಯಾಕಂದ್ರೆ RCB ಫೈನಲ್ ನಲ್ಲಿ ಇದೆ. ಜಾಸ್ತಿ ಕ್ರೇಜ್ ಇರೋದೇ ಅಲ್ಲಿ. ಇವಾಗ ಎಲಿಮಿನೇಟರ್ 4ನೇ ತಾರೀಕಿಗೆ ಇದೆ. ಮ್ಯಾಚ್ ಮಾಡಿದೆ ನೋಡಿ. ಎಲಿಮಿನೇಟರ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದು ಬಹಳ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದೀವಿ. DC ಅವರು ಗೆದ್ದು ಮತ್ತೆ ಬರ್ತಾರ. ಮತ್ತೆ ಆಲ್ಮೋಸ್ಟ್ ನಾವು ಚಾಂಪಿಯನ್ ಆದಾಗ RCB ಚಾಂಪಿಯನ್ ಆದಾಗ DC ಅವ್ರನ್ನ ಸೋಲ್ಸೆ ಚಾಂಪಿಯನ್ ಆಗಿದ್ದು. ಮತ್ತೆ ಇವಾಗ ಅದೇ ಇದು ಅಂದ್ರೆ ಅದೇ ಫೈನಲ್ ನಲ್ಲಿ ಮ್ಯಾಚ್ ಬಿದ್ದಂತದ್ದು. 2 ಟೀಮ್ ಅದೇ ಟೀಮ್ನೇ ಫೈನಲ್ ಗೆ ಮತ್ತೆ ಎಂಟ್ರಿ ಕೊಡ್ತಾವ ಕಾದು ನೋಡ್ಬೇಕಾಗಿದೆ. ಅಥವಾ GG ಫಸ್ಟ್ ಟೈಮ್ ಫೈನಲ್ ಗೆ ಎಂಟ್ರಿ ಕೊಡುತ್ತಾ ಕಾದು ನೋಡೋಣ. ಆಲ್ಮೋಸ್ಟ್ ಇವಾಗ ಒಂದೆಳೆ DC ಗೆದ್ರೆ 4ನೇ ಸಾರಿ ಫೈನಲ್ ಗೆ ಎಂಟ್ರಿ ಕೊಡುತ್ತೆ. GG ಗೆದ್ರೆ ಫಸ್ಟ್ ಟೈಮ್ ಫೈನಲ್ ಗೆ ಎಂಟ್ರಿ ಕೊಡುತ್ತೆ. ನಮ್ಮ RCB ಆಲ್ರೆಡಿ ಒಮ್ಮೆ ಎಂಟ್ರಿ ಕೊಟ್ಟು ವಿನ್ ಆಗಿದೆ ಅಂತಾನೆ ಹೇಳ್ಬೋದು. ಟೇಬಲ್ ಟಾಪರ್ ಆಗಿ ಹೋಗಿದ್ದಾರೆ ನಮ್ಮ RCB. ಕಾದು ನೋಡೋಣ ಯಾರ್ಯಾರು ಯಾವ ತರ ಆಡ್ತಾರೆ. WPL ಲೀಗ್ ಅಂಕರು ಮುಗಿದ ಎಲಿಮಿನೇಟರ್ ಮತ್ತೆ ಫೈನಲ್ ಮ್ಯಾಚ್ ಬಾಕಿ ಇದೆ. ಕಾದು ನೋಡೋಣ ಇದ್ರಲ್ಲಿ ಯಾರ್ಯಾರು ವಿನ್ ಆಗ್ತಾರೆ ಅಂತಂದು. ಇದಾದ್ಮೇಲೆ ಮತ್ತೆ ಸಿಗುವ ಅಂತ ಹೇಳ್ತಾ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.